ಏನವ್ವ ಯಾಕೆ ಹಿಂಗೆ ಬಂದು ನಿಂತ್ಕೊಂಡು ಈಗೇನಾಯ್ತು? ಏನೂ ಆಗಿಲ್ಲ. ನಾನು ಇದಕ್ಕೆ ಬಂದೆ ಅಂದ್ರೆ ಆ ಹುಡುಗಿನ ಎಲ್ಲೂ ಕಳಿಸ್ಬೇಡ ಅದನ್ನ ಹೇಳಕ್ಕೆ ಬಂದೆ. ಏನು ಈಗ ಎಕ್ಕದುಮ್ಮು ನಿನಗ ಕಿಮ್ಮೆ ಕಾಳಜಿ? ನನಗೆ ಗೊತ್ತೈತಿ. ಏನು ಈಗ ಮೊದ್ಲ ತಾಯಿ ತಂದು ಇಲ್ಲಾರ್ದ ಹುಡುಗಿ, ಮೊದ್ಲ ಅನಾಥಿ ಅಂತಂದು ಎಲ್ರಿಗೂ ಕಿಮ್ಯಾಗ ಒಂಚೂರು ಕಾಳಜಿ, ಆಮೇಲೆ ಚಂದದಾಳ ಅಂತಂದು ಕಾಳಜಿ, ಅದು ಇರಲಿ. ಈ ಕೇಳಿದಾಳೆ ನಿಮ್ಮ ನಾನು ಬಂದಲ್ಲ ಸುಧಾವ, ಎಲ್ಲಿ ಓದ್ಲಾಕಿ? ಆಕಿಗೆ ಯಾಕೋ ತೆಂಗಿ ತೊಗೊಂಡು ಬಂತಂತ ಹಿಂದೆ ಹಿತ್ಲಕ್ಕೆ ಹೋಗ್ಯಾಳ. ಏನು ಹೇಳು? ಹಿಂಗೆ ಬರತ್ಲಿಗೇನ ಏನಾರ ಇನ್ನೊಂದು ಬರ್ತತಿ ನೋಡು. ಗಂಡ ಹೆಂಡತಿ ಇಬ್ಬರು ಭಾಳ ಮುಂದಾಲೋಚನೆ ಮಾಡ್ಯಾರ. ಏನು ಗಂಡ ಹೆಂಡತಿ ಇಬ್ಬರು ಹಗರಿಲ್ಲ ಅವರು. ಈಗ ಹೆಂಗಾರ ಮಾಡಿ ಆಕೆ ಸ್ವಚ್ಛ ಹೇಳ್ತಾಳ. ಏನು ಹೆಂಗಾರ ಮಾಡಿ ಕಿನ್ನ ಅವ್ರ ನಾಳೆ ಎಟ್ಟತ್ತಿದ್ರು ನಮ್ಮ ಮನೆ ಸಸಿ ಆಗಕ್ಕೆ ಅಲ್ಲ, ಈಗ ಹೊಂದಾಣಿಕೆ ಮಾಡ್ಕೊಳಕ್ಕೆ ಅನುಕೂಲ ಆಗತ್ತ, ಕಳಿಸ್ಕೊಡಿ ಅಣ್ಣ ಅಂತಾಳ. ಮಾಡ್ಕೊಳ್ಳಿ ಬಿಡವ, ಈಗ ಏನು ಮಾಡೋಕ್ಕಾಗತ್ತ, ಮಾಡ್ಕೊಳ್ಳಿ. ಈಗ ನೋಡು, ನಮ್ಮ ಅಕ್ಕಂದೇನು ಆಸೆ ಇರಲಿಲ್ಲ, ಮಾವಾರ್ದು ಏನೂ ಇರಲಿಲ್ಲ ಬಿಡು, ಅವ್ರ ಮನೆಗೆ ಕೊಡ್ಬೇಕಂತಂದು. ಈಕಿ ಸುಧಾನ ಅನ್ಕೊತಿದ್ಲು, ತಿರ್ಗಾ ಮುರ್ಗ ನನ್ನ ಮಗ ಕೊಡು ನಿನ್ನ ಮಗಳನ್ನ, ನನ್ನ ಮಗ ಕೊಡು ನಿನ್ನ ಮಗಳನ್ನ ಅಂತಂದು. ಬಿಡು, ಏನಾತೀಗ? ಅವ್ರಿಗಿಷ್ಟ ಆದ್ರೆ ಮಾಡ್ಕೋತಾರ, ಮದ್ವಿನ ಮಾಡ್ಕೊಳ್ಳಿ, ತಪ್ಪೇನೈತಿ? ಅಯ್ಯ ನಿನ್ನ ತಲೆಗೆ ಒಂದಿಷ್ಟು, ನಿನ್ನ ತಲೆಯಾಗ ಏನೈತಿ ಬುದ್ಧಿ ಐತೆ, ಏನ್ರ ಬೇರೆ ಏನ್ರ ಐತಂತೀನಿ ನಾನು. ಆ ಕಲ್ಲು ಹಚ್ಚಲಿ ನಿನ್ನ ತಲೆಗೆ. ಅಲ್ಲ ಆಕಿ ಸುಮ್ಮನೆ ಈಗೇನು ಆಕಿ ಏನು ಕೊಡೋದಿಲ್ಲ, ಕೊಶೋದಿಲ್ಲ, ಆಕಿ ಹೆಸರಲ್ಲೇ ₹1 ಇಲ್ಲ ಅಂದಿದ್ರ ಮಾಡ್ಕೋತಿದ್ಲ ಮನೆಗೆ ಸಸಿನ? ಅಯ್ಯ ನಿನ್ನ ಬುದ್ಧಿಗೇಡಿ. ಈಗ ನಾನು ಮಾತಾಡೋದು ಕೇಳಿಸ್ಕೊಂಡಿನಿ, ನಿಮ್ಮ ಅಪ್ಪನು ಕೇಳಿಸ್ಕೊಂಡಾನಂತ. ನಾ ಕೇಳಿಸ್ಕೊಂಡಿದ್ದಿಲ್ಲ, ನಂಗೆ ಲಕ್ಷಣ ಇದ್ದಿಲ್ಲ. ನಿಮ್ಮ ಅಪ್ಪ ಈಗ ಹೇಳ್ದ ಏನ ಅವರಪ್ಪ ಓಟು ಆಸ್ತಿನೂ ಮಗಳ ಹೆಸರಲ್ಲೇ ಬರ್ದಾನಂತ, ಒಬ್ಬಕ್ಕೆ ಮಗಳಂತಂದು. 18 ವರ್ಷ ಆದ್ಮ್ಯಾಗ ಆಕಿ ಮದುವೆ ಆದ್ಲು ಅಂದ್ರೆ ಅವಾಗ ಎಲ್ಲ ಆಸ್ತಿ ಪೂರಾ ಹಾಕಿ ಯಾರಿಗಾರ ಕೊಡ್ಬೋದಂತ, ಯಾರಿಗಾರ ಮಾಡ್ಬೋದಂತ. ಅಲ್ಲಿವರೆಗೂ ಯಾರು ಏನು ಮಾಡೋಕ್ಕೂ ಆಗಲ್ಲ ಆಸ್ತಿನ. ಈಗ ಹೆಂಗೈತಿ ಹಿಂಗ ಹಂಗೇನ ವೀಲ್ ಬರ್ದಿಟ್ಟಾನಂತ ಬ್ಯಾಂಕ್ನಾಗ. ಹೌದಾ? ಹಂಗೆ ಬರ್ದಾರಮ್ಮ ಅವರು? ನಂಗೆ ಗೊತ್ತಿಲ್ಲ ಈ ವಿಷಯ, ಅಪ್ಪಗೆ ಗೊತ್ತಾಯ್ತು. ಅವರು 4 ಕಡೆ ಬಜಾರ್ದಾಗ ಅಡ್ಡಾಡಾರು, 4 ಮಂದಿ ಹತ್ರ ಮಾತಾಡಿರ್ತಾರೆ. ನಿನ್ನ ಗಂಡ ಈ ವಿಷಯ ನಿನಗೆ ಹೇಳಿಲ್ಲಲ್ಲ, ಅದಕ್ಕೆ ನೀನು ಒಂದಿಟ್ಟು ಸೋಜ್ಗ ಪಡು. ನಿನಗಾಗಬೇಕು ಸೋಜ್ಗ, ನಮಗಲ್ಲ. ಅಲ್ಲ ನಿಮ್ಮಪ್ಪ ನೆನಪು ಮಾಡ್ದ, ಜೇರ್ ಕರ್ತ ಚಲೋ ಆತು. ಇಲ್ಲ ಅಂದಿದ್ರ ಹೆಂಗೆ ನಮ್ಮ ಹಣೆ ಬರ ಕಳಿಸ್ಬಿಡ್ತಿದ್ ನಾನು. ಈಗ ಹೋಗವಾ, ನಮ್ದು ನಿನ್ನ ಕಾಟ ತಡ್ಕೊಳಕ್ ಆಗೋಲ್ದಂತಂದು ಹುಡುಗಿನ ನಾನು ಮ್ಯಾಲ್ ಬಿದ್ದು ಕಳ್ಸಕತ್ತಿದ್ದೆ. ಹೋಗ್ಬಿಡು ನಿಮ್ಮ ಅತ್ತಿ ಮನೆಗೆ ಅಂತಂದು ಕಳಿಸಿದ್ ನಿಂದಿದ್ರ ಏನವ ಇಡೀ ಆಸ್ತಿನ ನುಂಗಿ ನೀರು ಕುಡಿದು ಬಿಡ್ತಿದ್ ಬಿಡು ಆಕಿ ಸುದಿ. ಅವ ನಿಂದು ಏನು ತೊಂದ್ರಿ? ನಿಂದು ಏನು ತೊಂದ್ರೆ ಹೇಳು? ಪಾಪದ ಹುಡುಗಿ ತಾಯಿ ತಂದೆ ಕಳ್ಕೊಂಡು ಆಕಿ ಸಮಾಧಾನ ಮಾಡಕ್ ನಮಗ ಅಲ್ಲಾರ್ದ ಹೆಂಗವ ಮನಿ ತೂಗ್ಸುದು ಹೆಂಗ, ಇವ್ರ ಮನಿ ನೋಡ್ಕೊಳೋದು ಹೆಂಗ, ನಮ್ಮ ಮನಿದ ಹೇಗ ಏನು ಎತ್ತ ಅಂತ ನಾನು ಇಲ್ಲಿ ಪೇಚಾಡಕತ್ತೀನಿ. ನೀ ತಿರ್ಗಾ ಮುರುಗ ಬರ್ತಿದ್ದಿ ಒಂದೇನ ಅಂತಿದ್ದೆ, ತಿರ್ಗಾ ಮುರುಗ ಬರ್ತಿದ್ದಿ ಒಂದೇನಂತ. ಹೆಂಗ್ ಮಾಡ್ಲಿವೆ ನಾನು? ಹೆಂಗಾರ ಮಾಡಿ ಏನಾರ ಮಾಡಿ ಎಲ್ಲ ಆಸ್ತಿನೂ ನಾವು ಉಳಿಸ್ಕೋಬೇಕು. ಆಕಿ ಸುದಿ ಮಗ್ಗ ಮದುವೆ ಮಾಡ್ಕೊಡ್ಬೇಡಿಕಿನ ನೀನ್ ಗಂಡಿಗೆ ಹೇಳು. ಅತ್ತೀರ ಏನು ಹೇಳ್ಬೇಕ್ರಿ ನನಗ? ಅದು 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 ಏನಂದ್ರಿ ಅಳಿಯಾರ? ಅಂದ್ರಿ ಸುಧಾ ಬಂದಾಳಲ್ರಿ, ಮತ್ತೆ ಕರ್ಕೊಂಡು ಹೋಗ್ತೀನಿ ಅನ್ನಕತ್ತಾಳ ಅಮ್ಮನ್ನ, ಅಮೃತನ್ನ. ಅದಕ್ಕೆ ಬೇಡ ಅಂತ ಹೇಳವ ನಿನ್ನ ಗಂಡಗ ಕಳಿಸ್ಬೇಡನ್ನು. ಯಾಕಂದ್ರೆ ಹುಡುಗಿ ಮತ್ತೆ ಎದಿ ಹೊಡ್ಕೊಂಡಂಗೆ ಮಾಡಿತ್ತು. ಮೊದ್ಲ ರೂಢಿ ಇಲ್ಲ ಅವ್ರ ಅತ್ತಿ ಮನೆಗೆ ಇದ್ದು, ಇನ್ನೊಂದಿಟ್ಟು ಎದಿ ಹೊಡ್ಕೊಂಡಂಗೆ ಮಾಡಿ ಪಾಪ ಹುಡುಗಿ ಬೇಸರ ಮಾಡ್ಕೊಂಡು ಮತ್ತೆ 9 ಆಗಿತ್ತು. ಹೇಳು ಅಂತ ಹೇಳಕತ್ತಿದ್ದೆ. ಕಳಿಸ್ಬೇಡ್ರಿ ಅಳಿಯಾರ ಅಮೃತನ್ನ, ಇಲ್ಲೇ ಇರಲಿ ಪಾಪ ತಂದೆ ತಾಯಿ ಇಲ್ಲ ನಾತ್ ಹುಡುಗಿ. ಅತ್ತಿಯರ ಆ ಮಾತು ಅಲ್ಲೇ ನಿಲ್ಲಿಸ್ರಿ. ಯಾಕ್ರಿ? ಯಾರು ಹೇಳಿದ್ ನಿಮಗೆ ಆಕಿ ತಂದಿದ್ದ ಇಲ್ಲಂತ? ನಾನೇನ್ರಿ? ನಾನು ಏನ್ತೇನ್ರಿ? ಆಕಿ ನಮಗ ಚಿಕ್ಕಪ್ಪ ಅಂತ ಇನ್ಮ್ಯಾಗ ಕರೆಯಂಗಿಲ್ಲ. ಆಕಿ ಹೇಳ್ಬಿಟ್ಟಿವಿ ನಾವು. ಆಕಿ ನಮಗ ಎಟ್ಟತ್ತಿದ್ರು ಅಪ್ಪನ ಅಂತಾಳ, ನನಗ ನನ್ನ ಹೆಂಡತಿ ಅವ್ವಾನ ಅಂತಾಳ. ಅರ್ಥ ಆತ ನಿಮಗ? ಅರ್ಥ ಆತು? ಆತ್ರಿ ಹಂಗ. ಅಯ್ಯೋ ಇನ್ನ ಚಲೋ ತಡ್ರಿ. ನನ್ನ ಮಗ ನನ್ನ ಸಸಿ ಬಂದಾಳಲ್ಲ, ಒಂದ್ ಮಾತಾಡಿ ಬರ್ತೀನಿ. ಮಾತಾಡಿ ಬಂದೆ. ಕರೆ ಹೇಳು ಬಾಮ, ಏನ್ ಮಾತಾಡತ್ತಿಲ್ಲ ನಿಮ್ಮವ್ವ? ಅದ ವಿಷಯನ ಮಾತಾಡಕತ್ತಿದ್ವಿ ರೀ, ಬೇರೆ ಏನೂ ಇಲ್ಲ. ಕಳಿಸ್ಬೇಡ, ಇಲ್ಲೇ ಇರಲಿ ಹುಡುಗಿ ಅಂತ ಹೇಳಕತ್ತಿದ್ದ ಅಷ್ಟ, ಬೇರೆ ಏನಿಲ್ಲ. ಕರೆನ ಸರಿ ಆತು. ನೋಡು, ಊಟದ ವ್ಯವಸ್ಥೆ ಮಾಡಿ ಎಲ್ಲರೂ ಉಂಡು ಹೋಗಲ್ರಕ್. ಹ್ಞೂ ರೀ, ಹಂಗೆ ಮಾಡೋಣ. ಈಗ ಎಲ್ಲಿ ಓದ್ಲಿಕ್ಕಿ? ಎಲ್ಲಿ ಹೋದ್ಲಿ ನನ್ನ ಸೊಸಿ ಅಂತೀನಿ ನಾನು. ಎಲ್ಲಿ ಹೋದ್ಲಿಕ್ಕಿ? ಮಾಧವಿ ಅತ್ತಿ ಬನ್ನೆ. ಇಲ್ಲೇ ದಿನತ್ತಿ, ಯಾಕೆ ಅಂಕರ್ಯಾಕತ್ತೀರಿ?
ಅವ ಎಲ್ಲದನ ನನ್ನ ಮಗ ಅನಿಸ್ಕೊಂಡವ ಎಲ್ಲದನವ ಕರೀಲ ಅವನ್ನ. ಇಲ್ಲೇ ಅದಿನಲ್ವೇ ಏನಾತ ಹಂಗ್ಯಾಕೆ ಕರೆಯಕತ್ತಿದಿ? ಇಲ್ಲಿ ನೋಡ್ರಿಲ್ಲೇ ಇಬ್ರು ಚಂದಾಗ ಕೇಳಿಸ್ಕೊಳ್ರಿ. ಆಕಿ ಅಮೃತಾಗ ಯಾವುದ ಕಾರಣಕ್ಕೂ ನೀವು ಎರಡು ಬಗೆಯಂಗಿಲ್ಲ. ಅಂದ್ರೆ ಗೊತ್ತಾತನ ನಮ್ಮ ಪಿಂಕಿನ ಹೆಂಗೆ ನೀವು ಮನೆ ಮಗಳು ಅಂತಂದು ನೀವು ಹೆಂಗೀಗ ನಮ್ಮ ಬಾಮನ ಮಗಳಂತ ಪ್ರೀತಿ ಮಾಡ್ತಿರಲ್ಲ, ಹಂಗೆ ನೀವು ಆ ಅಮೃತಾಗೂ ಪ್ರೀತಿ ಮಾಡಬೇಕು. ಯಾಕಂದ್ರೆ ನಾಳೆ ನಿನ್ನ ಮಗ ಅದಾನಲ್ಲ, ನಿನ್ನ ಮಗ ಸುನೀಲಗ ಆಕಿನ ತಂದ್ಕೊಳೋದು. ಅಲ್ಲವಾ ಮತ್ತು ನಮ್ಮ ಬಾಮನ ಮಗಳು ಪಿಂಕಿನ ತಗೋಬೇಕಂತಂದು ಮತ್ತೆ ಕೈ ಇಟ್ಟು ಮಾತು ತಗೊಂಡಿದ್ದೆಲ್ಲ. ಸುಮ್ಮನೆ ರೀ, ನಮ್ಮ ಸುನಿಲ್ಗ ಏಟ್ರ ಹಾಕಿ ಸೂಟಕ್ಕಳನ ಬೇಸಾಗತ್ತನ ಜೋಡಿ ಈಡು ಜೋಡಿ ಹೆಂಗಿರ್ಬೇಕು ನಡ್ಕೊಂಡು ಹೊಂಟ್ರಂದ್ರೆ. ನೋಡ್ರಿ ಅಮೃತ ಹೆಂಗದಾಳ, ನೀನು ನಿನ್ನ ತಂಗಿ ಮಗಳು ಚಂದಿಲ್ಲಪ್ಪ, ನನಗೆ ಆಕೆ ಒಂಚೂರು ಇಷ್ಟ ಇಲ್ಲ. ಹೇಗದ ಓಡು ಕಪಾಳ ಒಳಗೆ ಹೋಗ್ಯಾವು, ಆ ಚಸ್ಮಾ ಆ ಸೋಡಾ ಬುಡ್ಡಿ, ಅಯ್ಯೋ ಹಲ್ಲು ಮುಂದೆ ಏಟೇಟು ಚಂದಿಲ್ಲ ಅದು ಹುಡುಗಿ. ಅದನ್ನು ನಾವಲ್ಲಪ್ಪ, ಇದಾದ್ರೆ ನಂಗೆ ಓಕೆ. ಅತ್ತಿಯರ ಆತಲ್ರಿ, ನೀವು ಹೇಳೋದು ಬೇಡ್ರಿ, ನನಗೆ ಆ ಹುಡುಗಿ ಅಂದ್ರೆ ಭಾಳ ಇಷ್ಟ ರೀ. ದೇಕ್ರಿಕೆ ಯಾವಾಗೋ ಮಾಡ್ತೀನಿ ನಾನು. ಈಗ ಇದ ಸರಿನ ಪಾಪ ಭಾಳ ಬೇಸರ ಮಾಡ್ಕೊಂಡೈತಲ್ಲ, ಏನೂ ಮಾತಾಡೋಕೆ ಹೋಗಲಿಲ್ಲ ನಾನು. ಯಾಕ್ಲೆ ಹಡಿಬಿಟ್ಟು ನನ್ನ ಮಗಳು ಚಂದಿಲ್ಲ, ನೀನು ನನ್ನ ಮೊಮ್ಮಗಳು ಅದು ಹಡಿಬಿಟ್ಟಿ ಮಗಳು ಚಂದಿತ್ತ ನಿನಗೆ ಡುಮ್ಮಿ ಮಗಳು ನೋಡುವಂತ ಮುಂದೊಂದು ದಿನ ಅವ್ರು ಅವನಂಗೆ ಹಾಕಳಾಕಿ ಬೇಷಾಗ ಡುಮ್ಮಗೆ ಆಕಿ ನವಾಗ ಗೊತ್ತಾಗತ್ತೆ ನಿನಗೆ. ಅಲ್ರಿ ಅತ್ತಿಯರ, ಈಗ ನೀವು ಏಕದುಮ್ಮು ಅದ ಅಂತೀಗ ನನಗೂ ಒಂದು ಅನುಮಾನ. ಈಗ ಏಕದುಮ್ ನೀವು ಒಮ್ಮಿದ್ದ ಮಕ್ಳು ಬಂದು ನಮ್ಮ ಪಿಂಕಿ ಬೇಡ ಅಮೃತನ ಮದುವೆ ಮಾಡ್ಕೋಬೇಕು ನಾವು ಈಗಿಂದನ ದೇಕರಿಕೆ ಮಾಡಂತ ಹೇಳಕತ್ತಿರಲ್ಲ, ಯಾಕೆ ಅನ್ಬೇಕು? ಲೇ ಮಾಧವಲ್ಲಿ ನೀನು ಮುದೇವಿ, ನೀನು ದೊಡ್ಡ ಮುದೇವಿ. ಅವರಪ್ಪ ಓಟು ಆಸ್ತಿನೂ ಈಗ ಬಟ್ಟೆ ಅಂಗಡಿ ಇದು ಅದು ಏನೇನದವಲ್ಲ ಎಲ್ಲಾನು ಆಸ್ತಿ ಪಾಸ್ತಿ ಓಟನ್ನು ಆ ಮೂದೇವಿ ಹೆಸರಿಗೆ ಬರ್ದಾನಂತ. ಹೌದ್ರಾ? ಕರೆ ಹೇಳಕತ್ತೀರ? ನಿನ್ನಂಗೆ ಮಾಡಿ ನಮ್ಮ ಭಡ್ರ ನನ್ನ ಏನು ನನ್ನ ತಲೆಯಾಗ ಬುದ್ಧಿ ತಂದು ಮಾಡಿ, ಏನು ಖಾಲಿ ಡಬ್ಬಿ ತಂದು ಮಾಡಿ. ಅಲ್ಲವಾ ಹಂಗೆ ಮಾಡೋದ್ರಿಂದ ನಮ್ಗೇನು ಸಿಗುತ್ತೆ? ಈಗ ಇನ್ನು ನಾವು ಪಿಂಕಿನ ಮದುವೆ ಆದ್ರೆ ಎಲ್ಲ ಆಸ್ತಿನೂ ಮಾವನ ಕೈಯಾಗಿರುತ್ತಾ, ಮಾವಿನೂ ಏನಾರ ಕೊಟ್ಟಾನು. ಆಕಿನ ಮದುವೆ ಆದ್ರೆ ಮತ್ತು ಮಾವ ಎಲ್ಲ ಆಸ್ತಿ ಇಟ್ಕೊಂತಾನ, ಮತ್ತು ನಮಗೇನು? ಅಯ್ಯಯ್ಯೋ ಹಂಗಿಲ್ಲಲ್ಲ ಅದು, ಆಕಿ ಯಾರಿಗೆ ಬೇಕಾದ್ರೂ ಕೊಡ್ಬೋದಂತ. ಈಗ ನೋಡಪ್ಪ ಒಂದು ಹೇಳ, ಆಕಿ 18 ವರ್ಷ ಬಂದ್ಮ್ಯಾಗ ನಿಮ್ಮಪ್ಪ ಹೇಳಿದ ಮಾತು ಹೇಳಕತ್ತೀನಿ ನಾನು, ನಿಮ್ಗೆ ಹೇಳಿಲ್ಲ ನೀವನ್ನ? ಇಲ್ಲ ಬಿಡು, ಅದ್ರದ್ದೇನು ಮಾತಾಡಲಿಲ್ಲ ಅಪ್ಪ. ನಿಮ್ಮಪ್ಪ ಒಬ್ಬತ್ತ ಅರ್ಧಂಬರ್ಧ ಮಾತಾಡಿ ಹೋಗ್ಬಿಟ್ಟು ಜೊತೆಗೆ ಬಾ ನಾನು ಬರ್ತೀನಿ ಅಂತಂದು. ಏನು ಮಾಡ್ಬೇಕು? ಆತು, ಈಗ ಹೇಳೋದಕ್ಕೆ ಸರಿ. 18 ವರ್ಷ ಆದ್ಮ್ಯಾಗ ಆಕಿ ಯಾರಿಗೆ ಬೇಕಾದ್ರೂ ಕೊಡ್ಬೋದಂತ. 18 ವರ್ಷ ಆದ್ಮ್ಯಾಗ ಅವ್ರ ಕಾಕ ಕೊಟ್ರು, ಅವ್ರ ಕಾಕ ಎಲ್ಲ ಆಸ್ತಿನೂ ನಿನ್ನ ಮಗ್ಗ ಕೊಡ್ತಾನ. ಯಾಕಂದ್ರೆ ಮತ್ತೆ ನಾವು ಆಕಿ ಮಗಳು ತೊಗೊಂತೀವಿ ಅಂದ್ಮ್ಯಾಗ ಮತ್ತೆ ಆಕಿಯಿಂದ ಬರ್ಬೇಕಲ್ಲ ಎಲ್ಲ ಆಸ್ತಿ. ಅದಕ್ಕೆ ನಾವೀಗ ಎಲ್ಲ ಒಂದು ಸ್ವಲ್ಪ ದಿನ ಹೋಲಿ. ಏನು ಈಗ ನಾನು ಏನಂತೀನಿ, ವರ್ಷನತ್ಲಿಗೆ ಏನಾರ ಕಾರ್ಯ ಮಾಡಬೇಕು, ಇಲ್ಲ ಅಂದ್ರೆ 3 ವರ್ಷವರೆಗೂ ಏನೂ ಕಾರ್ಯ ಮಾಡೋಕ್ಕೆ ಬರೋದೇ ಇಲ್ಲ. ಏನು ಅದಕ್ಕೆ ನಾನೇನಂತೀನಿ ಅಂದ್ರೆ, ಇವು ಯಾಡೋದು ಈಗ ಮತ್ತೆ ತಪ್ಪಿ ನಮ್ಮ ಬಾಮನ ಮಗಳೇನಾರ ದೊಡ್ಡದಾತಂದ್ರೆ ಏನೂ ಮಾಡೋಂಗಿಲ್ಲ. ಒಬ್ಬಕ್ಕೆ ಮಗಳು ಬೇಷಂಗೆ ನಾವು ಜೋರ್ದಾರಾಗಿ ಹಾಕಿ ದೊಡ್ಡಕ್ಕಾಗಿದ್ದ ಕಾರ್ಯಕ್ರಮ ಮಾಡಬೇಕು, ಇಡೀ ಊರಿಗೆ ಊಟಕ್ಕೆ ಹಾಕ್ಸ್ಬೇಕಂತಂದು ನಮ್ಮ ಬಾಮ ಅಂದ್ಕೊಂಡಾಳ. ಇದು ಹೆಣ್ಣು ದೊಡ್ಡದಾಗಿಲ್ಲ. ಈಗ ತಪ್ಪಿ ಅಂದ್ರೆ ಮುಂದೆ ವರ್ಷ ಎರಡು ದೊಡ್ಡ ಆದ್ವಂದ್ರೆ ಹೆಂಗೆ ಮತ್ತೆ ಯಾವುದೂ ಏನೂ ಕೆಲಸ ಆಗೋದಿಲ್ಲ. ಅದಕ್ಕೆ ನಾನು ಏನಂತೀನಿ ಅಂದ್ರೆ, ಏನಾರ ಒಂದು ಉತ್ಸವದಾರ ಏನಾರ ಮಾಡಿಬಿಡ್ಬೇಕು. ಈಗ ಅಲ್ರಿ ಇರ್ತೀರ, ನಾನೇನಂತೀನಿ ಅಂದ್ರೆ, ನೀವು ಬಾಮಗೆ ಹೇಳಿಬಿಡ್ರಿ ನೀವು ಅಣ್ಣರಿ, ಬಾಮನ ಗಂಡನ ಮುಂದೆ ಏನಂತ ಹೇಳಂದ್ರಿ. ಮತ್ತು ಹೆಂಗೂ 3 ವರ್ಷ ಏನೂ ಕಾರ್ಯ ಮಾಡ್ಕೊ ಬರೋದಿಲ್ಲ, ತಪ್ಪಿ ಇವ್ರು ದೊಡ್ಡರಾದ್ರೂ ಅದು ಒಂದು ಕಷ್ಟ. ಅದಕ್ಕೆ ಬಡ ನಮ್ಮ ಮಗ್ಗ ಒಂದು ನಿಶ್ಚಿತಾರ್ಥ ಅಂತಂದು ಹಣ್ಣು ಇಟ್ಬಿಡೋಣಂತೀನಿ ನಾನು. ನಮ್ದು ಮಾಡ್ಕೊಂಡು ಹೆಣ್ಣು ಅನ್ನಂಗೆ ಏನಂತೀರಿ? ಹೌದಲ್ಲೇ ಮಾಧವಿ, ನೀ ಮೂದೇವಿ ಅಲ್ಲ ಅಂತಂದು ಸಾಬೀತು ಮಾಡಿದ್ ಬಿಡು. ಒಳ್ಳೆ ಕೆಲಸನ ಹೇಳಿ, ಕರೆ ಹೌದು. ಹಂಗೆ ಮಾಡೋಣ, ಅದ್ರಾಗೇನು ಹಣ್ಣಿಟ್ಟು ನಮ್ದಂತ ಮಾಡ್ಕೊಂಡು ಒಂದು ಕಾರ್ಯನ ಆಗ್ಬಿಡ್ತೈತಿ ಏನು. ಆಮೇಲೆ ಬೇಕಾದ್ರೆ ಜೋರ್ದಾರ್ ನಮಗೆ ಮಾಡಕ್ಕೆ ಹೋಗ್ತೈತಿ. ಹಂಗೆ ಮಾಡೋಣ. ಈಗ ಇಲ್ಲ ಅಂದ್ರೆ ತಪ್ಪಿ ನಾವೀಗ ನಮ್ದು ಅಂತ ಹೆಣ್ಣು ಮಾಡ್ಕೊಳ್ಳಿಲ್ಲ ಅಂದ್ರೆ ನಾಳೆಕಿ ದೊಡ್ಡಕ್ಕಾದಾಗ ಇಬ್ಬರನ್ನ ಕುಂದ್ರಿಸಿ ಆರತಿ ಮಾಡೋಕ್ಕೂ ಬರೋದಿಲ್ಲ. ಚಲೋ ಪ್ಲಾನ ಹೇಳಿದ್ ನೋಡವ ನೀನು. ನನ್ನ ಸಸಿ ಆಗೋದಕ್ಕೆ ಈಗ ನೀಲ ಆಯ್ಕಾದ್ ನೋಡು. ಚಲೋ ಮಾಡಿದಿ, ಏನಂತಿಲ್ಲ? ಅಷ್ಟು ಮಾಡಿಬಿಡ್ರಿ ಅತ್ತಿಯರ. ಹೆಂಗೂ ಈಗ ಕಬ್ಬಣ ಕಾದೈತಿ, ಬಡ ಅದನ್ನು ಬಡಿಯೋದ್ರಾಗ ನೋಡ್ರಿ. ಬಾಮಾಗ ಈ ವಿಷಯನ ಮುಟ್ಟಿಸ್ರಿ. ನೀವು ಇಲ್ಲೇ ಇರ್ರಿ, ನಾ ಹೋಗಿ ಬಾಮನ ಕರ್ಕೊಂಬರ್ತೀನಿ.
ಅಲ್ಲಿ ಬ್ಯಾಡ ಅಡ್ಗಿ ಮನೆಗೆ ಆಕಿ ಕುಂತಾಳ ಸುಧಾವ